ನಮಸ್ಕಾರ ಸ್ನೇಹಿತರೆ, ಈ ದಿನ ನಾವು ಜುಲೈ 20, 2026 ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ವೈಟ್ ರ್ಯಾಬಿಟ್ ಟೆಕ್ನಾಲಜಿ ಆಧಾರಿತ ಭಾರತೀಯ ಪ್ರಮಾಣಿತ ಸಮಯ IST ವಿತರಣಾ ಪ್ರಾತ್ಯಕ್ಷಿಕೆ ಜಾಲವನ್ನು ಇತ್ತೀಚೆಗೆ ಕರ್ನಾಟಕದ ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಎ ಭಾರತೀಯ ವಿಜ್ಞಾನ ಸಂಸ್ಥೆ, ಆಪ್ಷನ್ ಬಿ ಪ್ರಾದೇಶಿಕ ಉಲ್ಲೇಖ ಮಾನದಂಡಗಳ ಪ್ರಯೋಗಾಲಯ, ಆಪ್ಷನ್ ಸಿ ಇಸ್ರೋ ಉಪಗ್ರಹ ಕೇಂದ್ರ, ಆಪ್ಷನ್ ಡಿ CSIR NAL ಬೆಂಗಳೂರು. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ವೈಟ್ ರ್ಯಾಬಿಟ್ ಟೆಕ್ನಾಲಜಿ ಎಲ್ಲಿ ಅಂದರೆ RRSL ಪ್ರಾದೇಶಿಕ ಉಲ್ಲೇಖ ಮಾನದಂಡಗಳ ಪ್ರಯೋಗಾಲಯ. RRSL ಫುಲ್ ಫಾರ್ಮ್ ಏನಂದರೆ ರೀಜನಲ್ ರೆಫರೆನ್ಸ್ ಸ್ಟ್ಯಾಂಡರ್ಡ್ಸ್ ಲ್ಯಾಬೊರೇಟರಿ. ರೀಜನಲ್ ರೆಫರೆನ್ಸ್ ಸ್ಟ್ಯಾಂಡರ್ಡ್ಸ್ ಲ್ಯಾಬೊರೇಟರಿ. ಫುಲ್ ಫಾರ್ಮ್ನ ಕೇಳ್ತಾರೆ ಎಕ್ಸಾಮಲ್ಲಿ, ತುಂಬ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಸೊ ನೋಡಿ, ಒಂದು ದೇಶ ಒಂದು ಸಮಯ ಯೋಜನೆಯಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು ಜಕ್ಕೂರು RRSLನಲ್ಲಿ ವೈಟ್ ರ್ಯಾಬಿಟ್ ತಂತ್ರಜ್ಞಾನ ಆಧಾರಿತ IST ನೆಟ್ವರ್ಕ್ ಉದ್ಘಾಟಿಸಿದ್ದಾರೆ. ನೋಡಿ, ಇದರ ಆಡಳಿತ ಸಂಸ್ಥೆ ಬಂದ್ಬಿಟ್ಟು ಗ್ರಾಹಕ ವ್ಯವಹಾರಗಳ ಸಚಿವಾಲಯದ ಲೀಗಲ್ ಮೆಟ್ರಾಲಜಿ ವಿಭಾಗದಲ್ಲಿ ಬರ್ತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಬ್ಯಾಂಕಿಂಗ್, ಟೆಲಿಕಾಂ ಮತ್ತು ಪವರ್ ಗ್ರಿಡ್ಗಳಲ್ಲಿ ಅತ್ಯಂತ ನಿಖರ ಸಮಯ ನಿಯೋಜನೆ ಮಾಡುವಂಥದ್ದು. ಈ ಯೋಜನೆಗೆ ಸಹಯೋಗ ನೀಡಿದವರು ಯಾರಂದರೆ NPL, ಇಸ್ರೋ, BSNL ಮತ್ತು ಸೆಬಿ ಜಂಟಿ ಯೋಜನೆಯಾಗಿ ಕಾರ್ಯನಿರ್ವಹಿಸತಕ್ಕಂಥದ್ದು. ಸೊ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಈಸ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹರೇಲಾ ಫೆಸ್ಟಿವಲ್ ಯಾವುದು? ಹರೇಲಾ ಹಬ್ಬವನ್ನು ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಅಸ್ಸಾಂ. ಯಾವುದಂದರೆ ಆಪ್ಷನ್ ಬಿ ಉತ್ತರಾಖಂಡದಲ್ಲಿ ಹರೇಲಾ ಹಬ್ಬವನ್ನು ನಾವು ಆಚರಣೆ ಮಾಡುವಂಥದ್ದು. ನೋಡಿ, ಉತ್ತರಾಖಂಡದ ಕುಮಾವ್ ಪ್ರದೇಶದಲ್ಲಿ, ಯಾವುದು ಕುಮಾವ್ ಅಂತ ಒಂದು ಪ್ರದೇಶ ಇದೆ, ಇದನ್ನು ಕೇಳ್ಬೋದು. ಕುಮಾವ್ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬೋದು. ಉತ್ತರಾಖಂಡದಲ್ಲಿ ಕುಮಾವ್ ಪ್ರದೇಶದಲ್ಲಿ ಮಾನ್ಸೂನ್ ಆಗಮನ ಮತ್ತು ಸಮೃದ್ಧಿಯ ಸಂಕೇತವಾಗಿ ಹರೇಲಾ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಚರಿಸಲಾಗುತ್ತದೆ. ಯಾವುದಕ್ಕೆ? ಮಾನ್ಸೂನ್ ಆಗಮನ ಮತ್ತು ಸಮೃದ್ಧಿಯ ಸಂಕೇತವಾಗಿ ಹರೇಲಾ ಹಬ್ಬವನ್ನು ಆಚರಣೆ ಮಾಡ್ಕೊತ ಬಂದಿರತಕ್ಕಂಥದ್ದು. ನೋಡಿ, ಹರೇಲಾ ಎಂಬ ಪದದ ಅರ್ಥ ಬಂದ್ಬಿಟ್ಟು ಹಸಿರು ದಿನ ಅಂತ. ಯಾವುದು? ಹಸಿರು ದಿನ. ಹರೇಲಾ ಅಂದರೆ ಹಸಿರು ದಿನ. ಪರಿಸರದ ಮಹತ್ವ ಏನಂದರೆ ಈ ಹಬ್ಬದ ಸಮಯದಲ್ಲಿ ವ್ಯಾಪಕವಾಗಿ ಗಿಡ ನೆಡುವ ಅಭಿಯಾನ ನಡೆಸಲಾಗುತ್ತದೆ. ಯಾವುದು? ಗಿಡ ನೆಡುವ ಅಭಿಯಾನ ನಡೆಸಲಾಗುತ್ತದೆ. ನೋಡಿ, ಯಾವುದರ ಆರಾಧನೆ ಮಾಡುತ್ತಾರೆ ಅಂದರೆ ಈ ಹಬ್ಬದಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯ ಆರಾಧನೆಗೆ ಈ ಹಬ್ಬ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಮಹಾನಂದ ವನ್ಯಜೀವಿ ಅಭಯಾರಣ್ಯ ಯಾವುದು? ಮಹಾನಂದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾವ ರಾಜ್ಯದಲ್ಲಿದೆ? ಯಾವುದು? ಮಹಾನಂದ ವನ್ಯಜೀವಿ ಅಭಯಾರಣ್ಯ. ಅಸ್ಸಾಂ, ಪಶ್ಚಿಮ ಬಂಗಾಳ, ಒಡಿಸ್ಸಾ, ಬಿಹಾರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವುದು? ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥದ್ದು. ಯಾವುದು? ವನ್ಯಜೀವಿ ಸಂರಕ್ಷಣಾ ಯೋಜನೆ ಹಾಗೂ ಆನೆ ಕಾರಿಡಾರ್ ನಿರ್ವಹಣೆ ಕುರಿತು ಹೊಸ ವರದಿಯನ್ನು ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ನೋಡಿ, ಈ ಅಭಯಾರಣ್ಯದಲ್ಲಿ ಸಾಂಪ್ರದಾಯಿಕ ವನ್ಯಜೀವಿ ಸಂರಕ್ಷಣಾ ಯೋಜನೆ ಹಾಗೂ ಆನೆ ಕಾರಿಡಾರ್ ನಿರ್ವಹಣೆ ಕುರಿತು ಹೊಸ ವರದಿಯನ್ನು ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಭೌಗೋಳಿಕ ಸ್ಥಳ ಯಾವುದಂದರೆ ಹಿಮಾಲಯದ ಪಾದಚರಣೆಯಲ್ಲಿರುವ ಡಾರ್ಜಿಲಿಂಗ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಭಾರತೀಯ ಆನೆಗಳು ಮತ್ತು ರಾಯಲ್ ಬೆಂಗಾಲ್ ಟೈಗರ್ ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ. ನೋಡಿ, ಯಾವ ನದಿಗಳ ಸಂಗಮವಾಗುತ್ತಂದರೆ ಇಲ್ಲಿ ಮಹಾನದಿ ಮತ್ತು ತೀಸ್ತಾ ನದಿಗಳ ನಡುವಿನ ಪ್ರದೇಶವಾಗಿರ್ತಕ್ಕಂಥದ್ದು. ಯಾವುದು? ಮಹಾನಂದ ವನ್ಯಜೀವಿ ಅಭಯಾರಣ್ಯ ಯಾವ್ಯಾವ ನದಿಗಳ ನಡುವೆ ಬರುತ್ತೆ? ಮಹಾನಂದ ಮತ್ತು ತೀಸ್ತಾ ನದಿಗಳ ನಡುವಿನ ಪ್ರದೇಶವಾಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಕ್ವಶನ್ ಈಸ್, 2026 ಮೊದಲಾರ್ಧದಲ್ಲಿ ಅಂದರೆ ಜನವರಿಯಿಂದ ಜೂನ್ ತಿಂಗಳ ಒಳಗೆ ಭಾರತದಲ್ಲೇ ಅತಿ ಹೆಚ್ಚು ಸೈಬರ್ ವಂಚನೆ ದೂರುಗಳು ದಾಖಲಾದ ರಾಜ್ಯ ಯಾವುದಂದರೆ ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಉತ್ತರ ಪ್ರದೇಶ. ಯಾವುದಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವುದಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೈಬರ್ ವಂಚನೆಗಳ ದೂರುಗಳು ದಾಖಲೆ ಆಗಿರ್ತಕ್ಕಂಥದ್ದು. ನೋಡಿ, ಜುಲೈ 2026 ಸೈಬರ್ ಕ್ರೈಮ್ ಹೆಲ್ಪ್ಲೈನ್ 1930
1930. ಇದು ಸೈಬರ್ ಕ್ರೈಮ್ನ ಹೆಲ್ಪ್ಲೈನ್ ಯಾವುದು? 1930. ದತ್ತಾಂಶದ ಪ್ರಕಾರ ಕರ್ನಾಟಕದಲ್ಲಿ ಗರಿಷ್ಠ ಸೈಬರ್ ವಂಚನೆ ದೂರುಗಳು ದಾಖಲಾಗಿರ್ತಕ್ಕಂಥದ್ದು. ಇದೊಂದು ಸೈಬರ್ ತುರ್ತು ಸಹಾಯವಾಣಿಯಾಗಿದೆ. ಇದು ಇಂಪಾರ್ಟೆಂಟ್ ನೋಡಿ, ಇದನ್ನು ಕೇಳ್ಬೋದು. 112 ಯಾವುದಕ್ಕೆ? ಪೊಲೀಸ್. 108 ಆಂಬ್ಯುಲೆನ್ಸ್. 1930 ಯಾವುದಕ್ಕಂದರೆ ಸೈಬರ್ ಅಪರಾಧಕ್ಕೆ. ನೋಡಿ, ಇದರ ನೋಡಲ್ ಏಜೆನ್ಸಿ ಬಂದುಬಿಟ್ಟು ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್, I4C. ಪ್ರಮುಖ ಕಾರಣ ಬಂದುಬಿಟ್ಟು ಡಿಜಿಟಲ್ ಪಾವತಿಗಳ ವಿಸ್ತರಣೆ ಮತ್ತು ಅತ್ಯಧಿಕ IT ಜನಸಂದಣಿ. ಏಕೆಂದರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು IT ಉದ್ಯಮವಿರ್ತಕ್ಕಂಥದ್ದು ಮತ್ತು ಡಿಜಿಟಲ್ ಪಾವತಿ ಅತಿ ಹೆಚ್ಚಾಗಿ ಹಬ್ಬಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಜಾಸ್ತಿ ಸೈಬರ್ ಕ್ರೈಮ್ ವಂಚನೆಗಳು ದೂರು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಕ್ಷಯರೋಗ TB ರೋಗ ನಿರ್ಣಯಕ್ಕಾಗಿ ಸುದ್ದಿಯಲ್ಲಿದ್ದ ಐ-ಡ್ರೋನ್ ಉಪಕ್ರಮವು ಯಾವ ಸಂಸ್ಥೆಯ ಪ್ರಮುಖ ಯೋಜನೆಯಾಗಿದೆ? ಐ-ಡ್ರೋನ್ ಯಾವ ಸಂಸ್ಥೆ? ICMR. ಯಾವುದು? ICMR. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವುದು? ICMR. ಐ-ಡ್ರೋನ್ ಉಪಕ್ರಮ ಯಾವುದು? ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಕಠಿಣ ಭೂಪ್ರದೇಶಗಳಿಗೆ ಡ್ರೋನ್ ಮೂಲಕ TB ಪರೀಕ್ಷಾ ಮಾದರಿಗಳನ್ನು ರವಾನಿಸುವ ಐ-ಡ್ರೋನ್ ಸೇವೆಯನ್ನು ವಿಸ್ತರಿಸಲಾಗಿದೆ. ಇದರ ಫುಲ್ ಫಾರ್ಮ್ನ ಕೇಳ್ಬೋದು, ತುಂಬ ಸರಿ ಕೇಳಿದ್ದಾರೆ ಕೂಡ. ಏನು? ICMR, ಡ್ರೋನ್ ರೆಸ್ಪಾನ್ಸ್ ಅಂಡ್, ನೋಡಿ ಐ-ಡ್ರೋನ್ ಅಂದರೆ ಫುಲ್ ಫಾರ್ಮ್ ICMR, ಡ್ರೋನ್ ರೆಸ್ಪಾನ್ಸ್ ಅಂಡ್ ಔಟ್ರೀಚ್ ಇನ್ ನಾರ್ತ್ ಈಸ್ಟ್. ಡ್ರೋನ್ ರೆಸ್ಪಾನ್ಸ್ ಅಂಡ್ ಔಟ್ರೀಚ್ ಇನ್ ನಾರ್ತ್ ಈಸ್ಟ್. ಮುಖ್ಯ ಲಕ್ಷಣ ಬಂದುಬಿಟ್ಟು ಭಾರತದಿಂದ TB ರೋಗ ಸಂಪೂರ್ಣ ನಿರ್ಮೂಲನೆ ಮಾಡುವ ಉದ್ದೇಶ ಹೊಂದಿರತಕ್ಕಂಥದ್ದು. ಆಡಳಿತ ಸಚಿವಾಲಯ ಯಾವುದು ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು. ನೋಡಿ, ಪ್ರಾಜೆಕ್ಟ್ ಇಂಡ್ರೋಡ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಿಸಿದೆ? ಪ್ರಾಜೆಕ್ಟ್ ಇಂಡ್ರೋಡ್ ಯಾವುದಕ್ಕೆ? ಗ್ರಾಮೀಣ ರಸ್ತೆಗಳ ನಿರ್ಮಾಣ, ರಬ್ಬರ್ ಕೃಷಿ ವಿಸ್ತರಣೆ, ಸೈಬರ್ ಭದ್ರತಾ ವ್ಯವಸ್ಥೆ, ಬಂದರು ಸಂಪರ್ಕ ಸಾಧನೆ. ಯಾವುದಕ್ಕೆ? ಪ್ರಾಜೆಕ್ಟ್ ಇಂಡ್ರೋಡ್ ಯಾವುದಕ್ಕಂದರೆ ರಬ್ಬರ್ ಕೃಷಿ ವಿಸ್ತರಣೆಗೆ ಸಂಬಂಧಿಸಿದಂಥದ್ದು. ರಬ್ಬರ್ ಕೃಷಿಗೆ ಸಂಬಂಧಿಸಿದೆ. ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ರಬ್ಬರ್ ಬೆಳೆ ಉತ್ತೇಜಿಸಲು ಪ್ರಾಜೆಕ್ಟ್ ಇಂಡ್ರೋಡ್ಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ. ಇಲ್ಲಿ ಈಶಾನ್ಯ ರಾಜ್ಯಗಳಿಗೆ. ಇದನ್ನು ಅನುಷ್ಠಾನ ಮಾಡುವ ಸಂಸ್ಥೆ ಯಾವುದಂದರೆ ರಬ್ಬರ್ ಬೋರ್ಡ್ ಆಫ್ ಇಂಡಿಯಾ. ಯಾವುದು? ರಬ್ಬರ್ ಬೋರ್ಡ್ ಆಫ್ ಇಂಡಿಯಾ. ಇದರ ಪ್ರಮುಖ ಉದ್ದೇಶ ಬಂದುಬಿಟ್ಟು ನೈಸರ್ಗಿಕ ರಬ್ಬರ್ ಉತ್ಪಾದನೆಯಲ್ಲಿ ದೇಶೀಯ ಸ್ವಾವಲಂಬನೆಯನ್ನು ಸಾಧಿಸೋದು ಇದರ ಪ್ರಮುಖ ಉದ್ದೇಶವಾಗಿರ್ತಕ್ಕಂಥದ್ದು. ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಕೊಟ್ಟಾಯಂ, ಕೇರಳದ ಕೊಟ್ಟಾಯಂನಲ್ಲಿ ರಬ್ಬರ್ ಬೋರ್ಡ್ನ ಪ್ರಧಾನ ಕಚೇರಿ ಇರ್ತಕ್ಕಂಥದ್ದು. ಇಲ್ಲಿ ಕೇರಳದ ಕೊಟ್ಟಾಯಂ. ನೆಕ್ಸ್ಟ್ ಕ್ವಶನ್ ಈಸ್, ವಿಶ್ವ ಯುವ ಕೌಶಲ್ಯ ದಿನದಂದು ಕೌಶಲ್ಯ ಸಾರಥಿ ಮತ್ತು ಕೌಶಲ್ಯ ಸೇತು ಪೋರ್ಟಲ್ಗಳನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಕೌಶಲ್ಯ ಸಾರಥಿ ಮತ್ತು ಕೌಶಲ್ಯ ಸೇತು ಪೋರ್ಟಲ್ಗಳನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಅಂದರೆ ಮಧ್ಯಪ್ರದೇಶ್. ಯುವಕರಿಗೆ ಉದ್ಯೋಗಾವಕಾಶ ಮತ್ತು ಉದ್ಯೋಗ ತರಬೇತಿ ನೀಡಲು ಮಧ್ಯಪ್ರದೇಶ ಸರ್ಕಾರ ಈ ಪೋರ್ಟಲನ್ನು ಜಾರಿಗೆ ತಂದಿರತಕ್ಕಂಥದ್ದು. ವಿಶ್ವ ಯುವ ಕೌಶಲ್ಯ ದಿನವನ್ನು ಪ್ರತಿ ವರ್ಷ ಜುಲೈ 15ರಂದು ಆಚರಣೆ ಮಾಡಲಾಗುತ್ತದೆ. ಯಾವಾಗ? ಜುಲೈ 15 ವಿಶ್ವ ಯುವ ಕೌಶಲ್ಯ ದಿನ. ಇದರ ಮುಖ್ಯ ಉದ್ದೇಶ ಬಂದುಬಿಟ್ಟು ಯುವಕರಲ್ಲಿ ಡಿಜಿಟಲ್ ಕೌಶಲ್ಯ ಮತ್ತು ತಾಂತ್ರಿಕ ಜ್ಞಾನ ಹೆಚ್ಚಿಸುವುದು. ನೋಡಿ, ಕರ್ನಾಟಕದ ಪೋರ್ಟಲ್ ಯಾವುದು ಅಂದರೆ ಕರ್ನಾಟಕದ ಉದ್ಯೋಗ ಪೋರ್ಟಲ್ ಕೌಶಲ್ಯ ಕನೆಕ್ಟ್. ಇವಾಗ ಹೊಸದಾಗಿ ಮಧ್ಯಪ್ರದೇಶ ಸ್ಟಾರ್ಟ್ ಮಾಡಿರೋದು ಯಾವುದಂದರೆ ವಿಶ್ವ ಯುವ ಕೌಶಲ್ಯ ದಿನ ಮತ್ತು ಕೌಶಲ್ಯ ಸಾರಥಿ ಅದರ ಪ್ರಯುಕ್ತ ವಿಶ್ವ ಯುವ ಕೌಶಲ್ಯ ದಿನದ ಪ್ರಯುಕ್ತ ಕೌಶಲ್ಯ ಸಾರಥಿ ಮತ್ತು ಕೌಶಲ್ಯ ಸೇತು ಪೋರ್ಟಲ್ಗಳನ್ನು ಆರಂಭಿಸಿದೆ. ಕರ್ನಾಟಕದ ಪೋರ್ಟಲ್ ಯಾವುದು ಅಂದರೆ ಕೌಶಲ್ಯ ಕನೆಕ್ಟ್. ನೆಕ್ಸ್ಟ್ ಕ್ವಶನ್ ಈಸ್, ವಿಶ್ವ ಅಂತಾರಾಷ್ಟ್ರೀಯ ನ್ಯಾಯ ದಿನವನ್ನು ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಪ್ರತಿ ವರ್ಷ ಯಾವ ದಿನದಂದು ಆಚರಣೆ ಮಾಡಲಾಗುತ್ತದೆ? ಯಾವುದಂದರೆ ಜುಲೈ 17. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಜುಲೈ 17ರಂದು ವಿಶ್ವ ಅಂತಾರಾಷ್ಟ್ರೀಯ ನ್ಯಾಯ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಐಸಿಸಿಯ ರೋಮ್ ಶಾಸನ ಯಾವುದು? ರೋಮ್
ಶಾಸನದ ನೆನಪಿಗಾಗಿ ಜುಲೈ 17ರಂದು ಆಚರಣೆ ಮಾಡಲಾಗುತ್ತದೆ. ಯಾವುದು? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಸ್ಥಾಪನೆಯಾದ ಸವಿ ನೆನಪಿಗಾಗಿ ಎಲ್ಲಿ? ರೋಮ್, ಇಟಲಿಯ ರೋಮ್ನಲ್ಲಿ ಇದು ಸ್ಥಾಪನೆಯಾಗಿರ್ತಕ್ಕಂಥ ಅದರ ಸವಿ ನೆನಪಿಗಾಗಿ ಜುಲೈ 17ರಂದು ಆಚರಣೆ ಮಾಡಲಾಗುತ್ತದೆ. ಇದರ ಪ್ರಧಾನ ಕಚೇರಿ ಇರೋದು ಎಲ್ಲಿ ಅಂದರೆ ನೆದರ್ಲ್ಯಾಂಡ್ನ ಹೇಗ್, ನಾನು ಇಟಲಿ ಅಂದರೆ ನೆದರ್ಲ್ಯಾಂಡ್ನ ಹೇಗ್ಸ್ನಲ್ಲಿ ಇರ್ತಕ್ಕಂಥದ್ದು. ಈ ಶಾಸನ ಜಾರಿಗೆ ಆದದ್ದು ಯಾವಾಗಂದರೆ 1998ರಲ್ಲಿ ಇದನ್ನು ಅಂಗೀಕಾರ ಮಾಡಲಾಗಿರ್ತಕ್ಕಂಥದ್ದು. ಜಾಗತಿಕ ಹಂತದಲ್ಲಿ ಮಾನವೀಯತೆಯ ವಿರುದ್ಧದ ಅಪರಾಧದ ತಡೆಯುವುದು ಇದರ ಪ್ರಮುಖ ಕಾರ್ಯ. ಮಾನವೀಯತೆಯ ವಿರುದ್ಧದ ಅಪರಾಧ ಯಾವುದೇ ಕ್ರಿಮಿನಲ್ ಕೇಸಸ್ ಬಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಲ್ಲಿ ಇತ್ಯರ್ಥ ಮಾಡುವಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಮಹಿಳಾ ರೈತರ ಸಬಲೀಕರಣ ಕಾಯ್ದೆ 2026 ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು? ಮಹಿಳಾ ರೈತರ ಸಬಲೀಕರಣ ಕಾಯ್ದೆ ಯಾವುದು ಅಂದರೆ ಕೇರಳ, ಆಪ್ಷನ್ ಬಿ ಒಡಿಸ್ಸಾ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಪಂಜಾಬ್. ಯಾವುದು ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಒಡಿಸ್ಸಾ ಇಸ್ ದ ರೈಟ್ ಆನ್ಸರ್. ಮಹಿಳಾ ರೈತರ ಸಬಲೀಕರಣ ಕಾಯ್ದೆ 2026. ನೋಡಿ, ಮಹಿಳಾ ಕೃಷಿಕರಿಗೆ ಭೂಮಿ ಹಕ್ಕುಗಳು, ಸಾಲ ಸೌಲಭ್ಯ ಮತ್ತು ಸಬ್ಸಿಡಿಗಳಲ್ಲಿ ಆದ್ಯತೆ ನೀಡಲು ಈ ಕಾಯ್ದೆ ತರಲಾಗಿರ್ತಕ್ಕಂಥದ್ದು. ಇದರ ಮಹತ್ವದ ಹೆಜ್ಜೆ ಏನಂದರೆ ಮಹಿಳಾ ರೈತರಿಗೆ ಕಾನೂನುಬದ್ಧ ರೈತ ಗುರುತಿಸುವಿಕೆ ಸಿಗಲಿದೆ. ಕಾನೂನುಬದ್ಧವಾಗಿ ಇವರು ಕೂಡ ರೈತರು ಅನ್ನೋ ಒಂದು ಗುರುತು ನೀಡುವಂಥದ್ದು. ಕೃಷಿ ಯೋಜನೆಗಳ 50% ಅನುದಾನ ನೇರವಾಗಿ ಮಹಿಳೆಯರಿಗೆ ಲಭ್ಯವಾಗುತ್ತದೆ. ಯಾವುದು? 50% ಅನುದಾನ ನೇರವಾಗಿ ಮಹಿಳೆಯರಿಗೆ ಲಭ್ಯವಾಗುವಂಥದ್ದು. ಮಹಿಳಾ ಕೃಷಿಕರ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 15ರಂದು ಆಚರಣೆ ಮಾಡುವಂಥದ್ದು. ಯಾವಾಗ? ಅಕ್ಟೋಬರ್ 15ರಂದು. ನೆಕ್ಸ್ಟ್ ಕ್ವಶನ್ ಈಸ್, ಜುಲೈ 2026ರಲ್ಲಿ ಸುದ್ದಿಯಲ್ಲಿದ್ದ ರಿವಾರ್ಡ್ ಪ್ರೋಗ್ರಾಮ್ಗೆ ಯಾವ ಜಾಗತಿಕ ಸಂಸ್ಥೆಯು ಆರ್ಥಿಕ ನೆರವು ನೀಡುತ್ತಿದೆ? ಯಾವುದು? ರಿವಾರ್ಡ್ ಪ್ರೋಗ್ರಾಮ್ ಯಾವುದಂದರೆ ವಿಶ್ವ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ಈಸ್ ಗಿವಿಂಗ್ ಫೈನಾನ್ಷಿಯಲ್ ಸಪೋರ್ಟ್ ಟು ದಿ ರಿವಾರ್ಡ್ ಪ್ರೋಗ್ರಾಮ್. ನೋಡಿ, ರಿವಾರ್ಡ್ ಯೋಜನೆಯು ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಜಲಾನಯನ ವಾಟರ್ ಸೈಡ್ ಅಭಿವೃದ್ಧಿಯಲ್ಲಿ ಯಶಸ್ವಿಯಾಗಿದೆ. ಇದರ ಫುಲ್ ಫಾರ್ಮ್ ಬಂದುಬಿಟ್ಟು ನೋಡಿ, ರಿವಾರ್ಡ್ನ ಫುಲ್ ಫಾರ್ಮ್ ಬಂದುಬಿಟ್ಟು ರೀಜುವೆನೇಟಿಂಗ್ ವಾಟರ್ ಸೈಡ್ಸ್ ಫಾರ್ ಅಗ್ರಿಕಲ್ಚರಲ್ ರೆಸಿಲಿಯನ್ಸಿ. ಯಾವುದು? ರೀಜುವೆನೇಟಿಂಗ್ ವಾಟರ್ ಸೈಡ್ಸ್ ಫಾರ್ ಅಗ್ರಿಕಲ್ಚರಲ್ ರೆಸಿಲಿಯನ್ಸಿ. ಯಾವ ರಾಜ್ಯಗಳು ಭಾಗವಹಿಸಿದ್ವು ಅಂದರೆ ಪ್ರಮುಖವಾಗಿ ಕರ್ನಾಟಕ ಮತ್ತು ಒಡಿಸ್ಸಾ ರಾಜ್ಯಗಳು ಭಾಗವಹಿಸಿದ್ವು. ಇದರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಹವಾಮಾನ ವೈಪರೀತ್ಯ ತಡೆಯುವ ಸುಸ್ಥಿರ ಕೃಷಿ ಪದ್ಧತಿಯನ್ನು ಜಾರಿಗೆ ತರುವಂಥದ್ದು. ರಿವಾರ್ಡ್ ಪ್ರೋಗ್ರಾಮ್ ಇದನ್ನು ಆರ್ಥಿಕ ನೆರವು ನೀಡುತ್ತಕ್ಕಂಥದ್ದು ವಿಶ್ವ ಬ್ಯಾಂಕ್. ನೆಕ್ಸ್ಟ್ ಕ್ವಶನ್ ಈಸ್, ವಿಶ್ವ ಹಾವಿನ ದಿನವನ್ನು ವರ್ಲ್ಡ್ ಸ್ನೇಕ್ ಡೇ ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಯಾವಾಗಂದರೆ ಜುಲೈ 16ರಂದು. ಹಾವಿನ ಕಡಿತ ತಡೆಗಟ್ಟುವುದು ಮತ್ತು ಸರೀಸೃಪಗಳ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಜುಲೈ 16ರಂದು ಆಚರಣೆ ಮಾಡಲಾಗುತ್ತದೆ. ಯಾವುದು? ಸರೀಸೃಪಗಳ ದಿನಾಚರಣೆಯನ್ನು. ಬಿಗ್ 4 ವಿಷಕಾರಿ ಹಾವುಗಳು ಅಂದರೆ ನಾಗರ ಹಾವು, ಕಟ್ಟು ಹಾವು, ಕನ್ನಡಿ ಹಾವು, ಗರಸೆ ಹಾವು. ಕರ್ನಾಟಕದ ಹೆಮ್ಮೆ ಅಂದರೆ ಕಾಳಿ ಹುಲಿ ಸಂರಕ್ಷಿತಾರಣ್ಯದಲ್ಲಿರುವ ಕಳಿಂಗ ಸರ್ಪ ಸಂಶೋಧನೆ ನಡೆಯುತ್ತದೆ. ಇಲ್ಲಿ ಕಾಳಿ ಹುಲಿ ರಕ್ಷಿತಾರಣ್ಯದಲ್ಲಿ ಕಳಿಂಗ ಸರ್ಪಗಳ ಸಂಶೋಧನೆ ನಡೆಯುತ್ತಿರತಕ್ಕಂಥದ್ದು. ಇದರ ಜಾಗೃತಿಗಾಗಿ ತರಲಾದ ಆ್ಯಪ್ ಅಂದರೆ ಅದು ಸರ್ಪೆಂಟ್ ಆ್ಯಪ್ನ ಹಾವಿನ ಕಡಿತ ತಡೆಯಲು ತರಲಾದ ಜಾಗೃತಿ ಆ್ಯಪ್. ಯಾವುದು? ಸರ್ಪೆಂಟ್. ನೆನಪಿದೆ, ಸರ್ಪೆಂಟ್. ಭಾರತದ ಮೊದಲ ವಾಣಿಜ್ಯಿಕವಾಗಿ ಉತ್ಪಾದಿಸಿದ ಮಚ್ಚಾಟಿ, ವೆರಿ ವೆರಿ ಇಂಪಾರ್ಟೆಂಟ್, ಮಚ್ಚಾಟಿಯನ್ನು ಇತ್ತೀಚೆಗೆ ಯಾವ ರಾಜ್ಯ ಬಿಡುಗಡೆ ಮಾಡಿದೆ? ಮಚ್ಚಾಟಿ. ಆಪ್ಷನ್ ಎ ಕರ್ನಾಟಕ, ಬಿ ಅಸ್ಸಾಂ, ಸಿ ತಮಿಳುನಾಡು, ಡಿ ಹಿಮಾಚಲ ಪ್ರದೇಶ್. ಯಾವುದು ಹೇಳಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಸ್ಸಾಂ. ಮಚ್ಚಾಟಿ ಜಪಾನೀಸ್ ತಂತ್ರಜ್ಞಾನ ಬಳಸಿ ಅಸ್ಸಾಂ ರಾಜ್ಯವು ಭಾರತದಲ್ಲೇ ಮೊದಲ ಬಾರಿಗೆ ವಾಣಿಜ್ಯಿಕ ಮಚ್ಚಾ ಗ್ರೀನ್ ಟೀ, ಯಾವುದು? ಮಚ್ಚಾ, ಇದೊಂದು ಗ್ರೀನ್ ಟೀ, ಮಚ್ಚಾ ಗ್ರೀನ್ ಟೀ ಉತ್ಪಾದನೆ ಆರಂಭಿಸಿದೆ. ಮೂಲ ದೇಶ ಬಂದ್ಬಿಟ್ಟು ಜಪಾನ್ ದೇಶ. ಯಾವುದು? ಮಚ್ಚಾ ಗ್ರೀನ್ ಟೀ ಮೂಲ ದೇಶ ಜಪಾನ್. ಆರೋಗ್ಯದ ಗುಣ, ಸಾಮಾನ್ಯ ಗ್ರೀನ್ ಟೀಗಿಂತ 10 ಪಟ್ಟು ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಹೊಂದಿರತಕ್ಕಂಥದ್ದು. ಯಾವುದು? ಮಚ್ಚಾ ಗ್ರೀನ್ ಟೀ. ನೆರಳಿನಲ್ಲಿ
ಬೆಳೆಸಿದ ಚಹಾ ಎಲೆಗಳಿಂದ ಪುಡಿ ಮಾಡಲಾಗುತ್ತದೆ. ಯಾವುದನ್ನು? ಮಚ್ಚ ಗ್ರೀನ್ ಟೀನ. ಇವಾಗ ಅಸ್ಸಾಂ ರಾಜ್ಯವು ಭಾರತದಲ್ಲೇ ಮೊದಲ ಬಾರಿಗೆ ವಾಣಿಜ್ಯಿಕ ಮಚ್ಚ ಗ್ರೀನ್ ಟೀ ಉತ್ಪಾದನೆಗೆ ಆರಂಭ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ ಆಪರೇಷನ್ ವಜ್ರ ಯಾವುದು? ಆಪರೇಷನ್ ವಜ್ರ ಸೈಬರ್ ಅಪರಾಧ ತಡೆ ಅಭಿಯಾನವನ್ನು ಜಾರಿಗೆ ತಂದ ರಾಜ್ಯ ಯಾವುದು? ಆಪರೇಷನ್ ವಜ್ರ ಗುಜರಾತ್ ರಾಜ್ಯ ಜಾರಿಗೆ ತಂದಿರತಕ್ಕಂಥದ್ದು. ಯಾವುದು? ಆಪರೇಷನ್ ವಜ್ರ. ಗುಜರಾತ್ ಪೊಲೀಸರು ಆನ್ಲೈನ್ ಆರ್ಥಿಕ ವಂಚಕರ ವಿರುದ್ಧ ಬೃಹತ್ ವಜ್ರ ಅಭಿಯಾನ ನಡೆಸುತ್ತಿದ್ದಾರೆ. ಯಾವುದು? ವಜ್ರ. ಗುಜರಾತ್ ಪೊಲೀಸರು ಆನ್ಲೈನ್ ಸ್ಕ್ಯಾಮರ್ಗಳ ಬ್ಯಾಂಕ್ ಖಾತೆಗಳ ತಡೆ ಆರ್ ಫ್ರೀಸ್ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. AI ಆಧಾರಿತ ಸೈಬರ್ ಟ್ರ್ಯಾಕಿಂಗ್ ವ್ಯವಸ್ಥೆ ಬಳಕೆ ಮಾಡುವಂಥದ್ದು. ಯಾವುದು? ಈ ತಂತ್ರಜ್ಞಾನದಲ್ಲಿ ನೋಡಿ, ಸುರಕ್ಷಿತ ಜಾಲ ಆಪರೇಷನ್ ಸುರಕ್ಷಿತ್ ಸೈಬರ್ ಸ್ಪೇಸ್ನ ಭಾಗವಾಗಿ ಇದು ಕಾರ್ಯನಿರ್ವಹಿಸುವಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್ 5ನೇ ಬಿಮ್ಸ್ಟೆಕ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆಯು ಜುಲೈ 2026ರಲ್ಲಿ ಯಾವ ನಗರದಲ್ಲಿ ನಡೆಯಿತು? 5th ಬಿಮ್ಸ್ಟೆಕ್ ನ್ಯಾಷನಲ್ ಸೆಕ್ಯೂರಿಟಿ ಸಭೆ ಜುಲೈ 2026ರಲ್ಲಿ ಯಾವ ನಗರದಲ್ಲಿ ನಡೆಯಿತು ಅಂದರೆ ಅದು ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಬ್ಯಾಂಕಾಕ್, ಆಪ್ಷನ್ ಸಿ ಕೊಲಂಬೋ, ಆಪ್ಷನ್ ಡಿ ಢಾಕಾ. ಯಾವುದಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಯಾವುದು? ನಮ್ಮ ನವದೆಹಲಿ, ಭಾರತದ ರಾಜಧಾನಿ ನವದೆಹಲಿಯಲ್ಲಿ ನಡೆಯುತ್ತಿರ್ತಕ್ಕಂಥದ್ದು. ಯಾವುದು? 5ನೇ ಬಿಮ್ಸ್ಟೆಕ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ. ನೋಡಿ, ಪ್ರಾದೇಶಿಕ ಭದ್ರತೆ, ಭಯೋತ್ಪಾದನೆ ತಡೆ ಮತ್ತು ಸೈಬರ್ ಭದ್ರತೆ ಕುರಿತು ಚರ್ಚಿಸಲು ಬಿಮ್ಸ್ಟೆಕ್ NSA ಸಭೆ ದೆಹಲಿಯಲ್ಲಿ ನಡೆಯಿತು. ಬಿಮ್ಸ್ಟೆಕ್ ಸ್ಥಾಪನೆಯಾಗಿದ್ದು ಯಾವಾಗ ಅಂದರೆ 1997. ಅದು ಸ್ಥಾಪನೆಯಾಗಿದ್ದು ಬ್ಯಾಂಕಾಕ್ ಡಿಕ್ಲರೇಷನ್ ಮೂಲಕ. ಯಾವುದು? ಬ್ಯಾಂಕಾಕ್ ಡಿಕ್ಲರೇಷನ್ ಮೂಲಕ. ಇದರ ಸದಸ್ಯ ರಾಷ್ಟ್ರಗಳು ಟೋಟಲ್ ಎಷ್ಟಿದೆ ಅಂದರೆ 7. ಯಾವುದು? ಭಾರತ, ಬಾಂಗ್ಲಾದೇಶ್, ಭೂತಾನ್, ಮಯನ್ಮಾರ್, ನೇಪಾಳ, ಶ್ರೀಲಂಕಾ, ಥೈಲ್ಯಾಂಡ್. ಬಿಮ್ಸ್ಟೆಕ್ನ ಕೇಂದ್ರ ಕಚೇರಿ ಎಲ್ಲಿರೋದು? ಢಾಕಾ, ಬಾಂಗ್ಲಾದೇಶದ. ನೋಡಿ, ಬಿಮ್ಸ್ಟೆಕ್ ಅಂದರೆ ಫುಲ್ ಫಾರ್ಮು ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕಾರ್ಪೊರೇಷನ್ ಅಂತ. ನೆಕ್ಸ್ಟ್ ಕ್ವಶನ್ ಈಸ್ ಹಿಮಾಲಯ ಯೋಜನೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಹಿಮಾಲಯ ಆಪ್ಷನ್ ಎ ಹಿಮಾಲಯದ ಕೃಷಿ ವಿಸ್ತರಣೆ, ಶುದ್ಧ ಕುಡಿಯುವ ನೀರು ಸರಬರಾಜು, ಹಿಮಾಲಯನ್ ಗಡಿ ಭದ್ರತೆ ಮತ್ತು ತಂತ್ರಜ್ಞಾನ, ಹಿಮನದಿಗಳ ಅಧ್ಯಯನ. ಯಾವುದು? ಹಿಮಾಲಯ. ಯಾವುದು ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಹಿಮಾಲಯನ್ ಗಡಿ ಭದ್ರತೆ ಮತ್ತು ತಂತ್ರಜ್ಞಾನ. ಹಿಮಾಲಯನ್ ಗಡಿ ಭದ್ರತೆ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ್ದು. ಭಾರತೀಯ ಸೇನೆಯು ಎತ್ತರದ ಪ್ರದೇಶದಲ್ಲಿ ಸುಧಾರಿತ ಕಣ್ಗಾವಲು ವ್ಯವಸ್ಥೆಯನ್ನು ಬಲಪಡಿಸಲು ಈ ಯೋಜನೆಯನ್ನು ಜಾರಿಗೊಳಿಸಿರ್ತಕ್ಕಂಥದ್ದು. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಗಡಿರೇಖೆ ಪ್ರಮುಖ ಪ್ರದೇಶ ಯಾವುದಂದರೆ LACಯಲ್ಲಿ ಇದನ್ನು ಅಳವಡಿಸಿರುವುದು. LAC ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಫುಲ್ ಫಾರ್ಮ್. AI ಮತ್ತು ಡ್ರೋನ್ ಆಧಾರಿತ ಗಸ್ತು ವ್ಯವಸ್ಥೆ ಇಲ್ಲಿ ಕೈಗೊಳ್ಳುತ್ತಾರೆ. ಇದನ್ನು ಭಾರತೀಯ ಭೂಸೇನೆ ನಿರ್ವಹಿಸುತ್ತದೆ. ಯಾವುದು? ಭೂಸೇನೆ. ನೋಡಿ, ಕೆಲವು ಇಂಪಾರ್ಟೆಂಟ್ ಒನ್ಲೈನರ್ಸ್ನ ನೋಡೋಣ. ವೈಟ್ ರಾಬಿಟ್ ಟೆಕ್ನಾಲಜಿ ಆಧಾರಿತ IST ವಿತರಣಾ ಜಾಲವನ್ನು ಉದ್ಘಾಟಿಸಿದ ಕೇಂದ್ರ ಸಚಿವ ಯಾರಂದರೆ ಪ್ರಹ್ಲಾದ್ ಜೋಶಿ. ನೋಡಿ, ನಬಾರ್ಡ್ನ 45ನೇ ಸ್ಥಾಪನಾ ದಿನದಂದು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ ಅಧ್ಯಕ್ಷ ಯಾರಂದರೆ ಡಾಕ್ಟರ್ CG KV. ಚೇರ್ಮನ್ ಯಾರು? ನಬಾರ್ಡ್ ಚೇರ್ಮನ್ ಯಾರು? ನಬಾರ್ಡ್ನ ಚೇರ್ಮನ್ ಯಾರು? CG KV. ಭಾರತದ ಮೊದಲ ಪೆಟ್ರೋಗ್ಲಿಫ್ ಕನ್ಸರ್ವೇಷನ್ ಪಾರ್ಕನ್ನು ಎಲ್ಲಿ ಸ್ಥಾಪಿಸಲಾಗುತ್ತದೆ ಅಂದರೆ ಅದು ಲಡಾಖ್. ನೋಡಿ, ಇವಿ ಟೋಲ್ ವಿದ್ಯುತ್ ಲಂಬ ಟೇಕಾಫ್ ಮತ್ತು ಲ್ಯಾಂಡಿಂಗ್ ವಿಮಾನ ಮೂಲಮಾದರಿಯನ್ನು ಅನಾವರಣಗೊಳಿಸಿದ ಭಾರತೀಯ ಕಂಪನಿ ಯಾವುದು? ಇ-ಪ್ಲೇನ್ ಕಂಪನಿ. ವರ್ಟಿಕಲ್ ಟೇಕಾಫ್ ಆ್ಯಂಡ್ ಲ್ಯಾಂಡಿಂಗ್. ಮೈಸೂರು ದಸರಾ 2026ರ ಸಮಯದಲ್ಲಿ ಸಾತಗಹಳ್ಳಿಯಲ್ಲಿ ಕಂಬಳ ಆಯೋಜಿಸುವುದನ್ನು ವಿರೋಧಿಸಿದ ಸಂಘಟನೆ ಯಾವುದು? ಯಾವುದಂದರೆ ಪರಿಸರಕ್ಕಾಗಿ ನಾವು. ಇದು ಮೈಸೂರಿನಲ್ಲಿ ಕಂಬಳವನ್ನು ನಿಯೋಜನೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ವಿರೋಧ ವ್ಯಕ್ತವಾಗಿರ್ತಕ್ಕಂಥದ್ದು. ಸಾಂಪ್ರದಾಯಿಕ ಕಂಬಳ ಕ್ರೀಡೆಯು ಕರ್ನಾಟಕದ ಯಾವ ಪ್ರದೇಶದ ಮೂಲ ಜಾನಪದ ಕ್ರೀಡೆಯಾಗಿದೆ? ಯಾವುದಂದರೆ ಕರಾವಳಿ ಕರ್ನಾಟಕದಲ್ಲಿ ಇದು ಜಾಸ್ತಿ ಪ್ರಚಲಿತದಲ್ಲಿ ಇರುವಂಥದ್ದು. ಯಾವುದು ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಎಸ್ಪೆಷಲಿ. ಮೈಸೂರು ದಸರಾ ಉತ್ಸವವು ಎಷ್ಟು ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿದೆ? 416 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ವಿಜಯನಗರ ಕಾಲದಿಂದಲೂ ಇದು
ಮುಂಚೂಣಿಯಲ್ಲಿ ಇರತಕ್ಕಂಥದ್ದು. ಕಂಬಳವು ಸುಮಾರು ಎಷ್ಟು ವರ್ಷಗಳ ಇತಿಹಾಸವಿರುವ ಕೋಣಗಳ ಓಟದ ಕ್ರೀಡೆಯಾಗಿದೆ? ಯಾವುದು ಅಂದರೆ ಸುಮಾರು 700 ವರ್ಷಗಳ ಇತಿಹಾಸವಿದೆ. ಯಾವುದಕ್ಕೆ? ಕಂಬಳಕ್ಕೆ. ಮೈಸೂರು ದಸರಾಕ್ಕೆ 416 ವರ್ಷ ಇದ್ದರೆ ಕಂಬಳಕ್ಕೆ 700 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಮಹಾನಂದ ವನ್ಯಜೀವಿ ಅಭಯಾರಣ್ಯದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುದು ಅಂದರೆ ಮಹಾನಂದ ಮತ್ತು ತೀಸ್ತಾ ನದಿ. ಮಹಾನಂದ ಮತ್ತು ತೀಸ್ತಾ ನದಿ. ನೆಕ್ಸ್ಟ್ ಕ್ವಶನ್ ಈಸ್, ಸೈಬರ್ ಅಪರಾಧದ ದೂರು ಸಲ್ಲಿಸಲು ಭಾರತ ಸರ್ಕಾರದ ರಾಷ್ಟ್ರೀಯ ತುರ್ತು ಸಹಾಯವಾಣಿ ಸಂಖ್ಯೆ ಯಾವುದು? 1930. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.